ಜೋಕ್ ಜಂಕ್ಷನ್ನಾಗ ನೋ ಟೆನ್ಷನ್. ಇವತ್ತು ಶ್ರೀಹರ್ಷ ಅನ್ನೋರು ತುಮಕೂರಿನಿಂದ ಒಂದು ಜೋಕ್ ಕಳ್ಸ್ಯಾರ. ಒಂದು ಕ್ರಿಶ್ಚಿಯನ್ ಕುಟುಂಬ, ಆ ಕುಟುಂಬದೊಳಗೆ ಒಬ್ಬ ಸಣ್ಣ ಹುಡುಗ ಅವತ್ತು ತಮ್ಮನೆಯಾಗಿರೋ ದೊಡ್ಡ ಫ್ಯಾಮಿಲಿ ಬೈಬಲನ್ನು ತೆಗೆದಂಥ ದೊಡ್ಡ ಬೈಬಲ್, ಅದ್ರಾಗ ಅದ್ಭುತ ಅದ್ಭುತ ಚಿತ್ರಗಳಿದ್ದು ಎಲ್ಲ ಇದ್ದು. ಹಂಗೆ ಆ ಬೈಬಲ್ ಹಿಂಗೆ ಚಿತ್ರ ನೋಡ್ಕೊತ ಹಿಂಗೆ ಬೈಬಲ್ ಮೇಲೆ ಎತ್ತಾನ. ಅದ್ರಾಗಿಂದ ಒಂದು ಒಣಗಿದ ಎಲಿ ಕೆಳಗೆ ಪಟ್ ಅಂತ ಬಿತ್ತಂತ. ಕೆಳಗೆ ಪಟ್ ಅಂತ ಬಿತ್ತು, ದೊಡ್ಡ ಎಲಿ, ಅಗಲಿ ಎಲಿ ಒಣಗಿದ್ದು. ಅದನ್ನು ನಾವು ಹಿಡ್ಕೊಂಡು ಮಮ್ಮಿ ಮಮ್ಮಿ ನೋಡಿ ನನಗೇನು ಸಿಕ್ಕದ ಅಂದ. ಅವ್ರೊಮ್ಮೆ ಏನು ಪುಟ ಏನು ಸಿಕ್ಕದ ನಿನಗೆ? ನೋಡಿಲ್ಲೇ ನಂಗೆ ಏನು ಸಿಕ್ಕದ, ಇದೇನು ಗೊತ್ತದ ಏನು? ಇದು ಅಡಮನ್ ಅಂಡರ್ವೇರು ಅಂತ ಹೇಳಿ. ಹುಬ್ಬಳ್ಳಿಯ ಉಣಕಲ್ನಿಂದ ಕಲ್ಲಪ್ಪ ಶಿರ್ಕೋಳ್ ಅನ್ನೋರು ಈ ಜೋಕನ್ನು ಕಳ್ಸ್ಯಾರ. ಟೀಚರು ಎಲ್ಲ ಹುಡುಗರನ್ನು ಕೇಳಲಿಕ್ಕತ್ತಿದ್ರಂತ. ಹಾಂ ಹೇಳ್ರಿ, ನಿಮ್ಮ ಮನೆಯೊಳಗೆ ಊಟದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಮದುವೆ? ಹಾಂ ಹೌದು ರೀ ಮಾಡ್ತೇನೆ. ನೀನು? ಹಾಂ ನಾನು ಮಾಡ್ತೇನೆ ರೀ. ಕಡೆಗೆ ನಮ್ಮ ಹುಡುಗನ ಹತ್ರ ಒಂದು, ಏನಪ್ಪ ನಿಮ್ಮ ಮನೆಯೊಳಗೆ ಊಟದಕ್ಕಿಂತ ಮೊದಲು ನೀವು ಪ್ರಾರ್ಥನೆ ಮಾಡ್ತೀರಿ? ಅವ ಇಲ್ರಿ ಅಂದ. ಯಾಕೆ? ನಮ್ಮ ತಾಯಿಯವರು ಚಲೋ ಅಡುಗೆ ಮಾಡ್ತಾರೆ ರೀ, ಪ್ರಾರ್ಥನೆ ಏನು ಮಾಡಬೇಕಾಗಿಲ್ಲ. ವಿನುತಾ ಅನ್ನೋರು ಪುಣೆದಿಂದ ಈ ಒಂದು 2-3 ಜೋಕ್ಗಳನ್ನು ಕಳ್ಸ್ಯಾರ. ಅದ್ರಾಗ ಮೊದಲನೇದು ಟೀಚರು ಮತ್ತು ಸ್ಟೂಡೆಂಟ್ಗೆ ಕೇಳುವಂಥ ಪ್ರಶ್ನೆ, ಅದಕ್ಕೆ ಆಸಕ್ತಿಯಿಂದ ಕೇಳ್ತಿರುವಂಥ ಹುಡುಗ ಉತ್ತರ ಕೊಡೋ ರೀತಿ ಹಿಂಗದ ನೋಡ್ರಿ. ಒಂದು ವ್ಯಕ್ತಿ ಮಾತಾಡ್ತಿರ್ತಾನೆ ಖರೆ ಎಷ್ಟು ಮಾತಾಡ್ತಾನವ ಅಂತಂದ್ರೆ ಎದುರಿಗೆ ಕೂತವರು ಕೇಳ್ತಿರ್ತಾರೆ ಖರೆ, ಆದ್ರೆ ಭಾಳ ನಿರಾಸಕ್ತಿ ಇರ್ತದೆ. ಈ ಮಾತಾಡೋ ವ್ಯಕ್ತಿ ಯಾರು ಅಂತ ಹೇಳ್ಬೋದೇನು ನೀವು ಅಂತ. ಅದಕ್ಕೊಂದು ಹುಡುಗಿ ನಿಂತು, ನಾ ಹೇಳ್ತೇನಲ್ರಿ ಯಾರು? ಟೀಚರು. ಅದೇ ಟೀಚರ್ ಇನ್ನೊಂದು ಹುಡುಗಿನ ಕೇಳಿದಂತೆ, ಶೀಲಾ ನೀ ಹೇಳು, 10 ವರ್ಷದ ಹಿಂದೆ ಇಲ್ಲದೆ ಇರುವಂಥ ಒಂದು ಅತ್ಯಮೂಲ್ಯ ವಸ್ತು ಯಾವುದು? ಶೀಲಾ ಎದ್ದು ಅಂತ ಹೇಳಿ, ನಾನೇ ಟೀಚರ್, ಅವಾಗಿನ್ನೂ ಹುಟ್ಟಿದ್ದಿಲ್ಲ. ಈ ಪ್ರಶ್ನೆ ಎಷ್ಟು ಮಜಾ ಅದ ಕೇಳ್ರಿ. ಲೋಕೇಶ್ ಎದ್ನಿಂದ್ರ? ಲೋಕೇಶ್ ಎದ್ನಿಂತ, ಏನಿದು? ನನ್ನ ಪ್ರೀತಿಯ ನಾಯಿ ಅನ್ನೋ ಲೇಖನ ಬರೆದಿಯಲ್ಲಿ ನೀನು. ಹೋದ ವರ್ಷ ಶೈಲೇಶ್ ನಿನ್ನ ಅಣ್ಣ ಇದ ಲೇಖನ ಬರೆದಿದ್ದ, ನೀನು ಸೇಮ್ ಲೇಖನ ಬರ್ದಿ. ಹಂಗೆ ನೀವು ಸೇಮ್ ಲೇಖನ ಬರೀತೀರಿ ಇಬ್ರು? ಅದಕ್ಕೆ ಅವ್ರ ಲೊಕೇಶನ್, ಟೀಚರ್ ಅದು ಸೇಮ್ ನಾಯಿ ನಮ್ಮ ಮನೆಯಾಗೆ ಇರ್ತದೆ. ವೀಕ್ಷಕರ, ಇಂಥ ಅದ್ಭುತ ಜೋಕ್ಗಳನ್ನು ನೀವು ಕಳಿಸ್ಬಹುದ್ರಿ. ದಯವಿಟ್ಟು ನನ್ನ ನಂಬರ್ ನೋಟ್ ಮಾಡ್ಕೊಳ್ಳೋದು ಬರಿಬೇಡ್ರಿ. 99 ಇಲ್ಲಿಗೆ ನಿಮ್ಮ ಕಡೆ ಅಂತ ಬಂದಿರೋ ಅದ್ಭುತ ಜೋಕ್ಗಳನ್ನು, ಅಂದರೆ ನಿಮಗೆ ಅವನು ಓದಿದ ಕೂಡ ನಗು ಬಂದ್ರೆ ನನಗೆ ಫಾರ್ವರ್ಡ್ ಮಾಡಿರಿ. ನಾನು ನಿಮ್ಮ ಹೆಸರಲ್ಲೇನ ಜೋಕ್ ಜಂಕ್ಷನ್ನಾಗ ಹೇಳ್ತೇನೆ. ಥ್ಯಾಂಕ್ ಯು.